ದೇಶದ ಅತಿ ದೊಡ್ಡ ವಿಮಾನ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ವಿಮಾನ ಪತನ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ. ಅಹಮದಾಬಾದ್ನ ಮೇಘಾನಿ ನಗರಕ್ಕೆ ಭೇಟಿ. ವಿಮಾನ ಪತನ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ. ಅಹಮದಾಬಾದ್ನ ಮೇಘಾನಿ ನಗರಕ್ಕೆ ಭೇಟಿ ಕೊಟ್ಟಿರುವಂತಹದ್ದು. ವಿಮಾನ ಅಪ್ಪಳಿಸಿದ ಹಾಸ್ಟೆಲ್ ಕಟ್ಟಡ ವೀಕ್ಷಣೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ. ವಿಮಾನ ಅಪ್ಪಳಿಸಿ ಸುಟ್ಟು ಕರಕಲಾದ ಸ್ಥಳಕ್ಕೆ ಪ್ರಧಾನಿ ಭೇಟಿ ಕೊಟ್ಟಿದ್ದಾರೆ. ಬಿಜೆ ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ಗೆ ಅಪ್ಪಳಿಸಿದ್ದ ವಿಮಾನ. ಪ್ರಧಾನಿ ಮೋದಿ ಜೊತೆಗಿರುವ ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್, ನಾಗರಿಕ ವಿಮಾನಯಾನ ಸಚಿವ ರಾಮ್ ಮನೋಹರ್ ನಾಯ್ಡು. ಇನ್ನು ಏರ್ ಇಂಡಿಯಾ ವಿಮಾನ ಪತನದ ಬಗ್ಗೆ ಪ್ರಧಾನಿ ವಿವರಣೆ. ದೇಶದ ಅತಿ ದೊಡ್ಡ ವಿಮಾನ ದುರಂತ, 260ಕ್ಕೂ ಹೆಚ್ಚು ಸಾವಿನ ಶಂಕೆ ವ್ಯಕ್ತವಾದಂತಹ ಒಂದು ದುರಂತ. ಆ ದುರಂತದ ಸ್ಥಳಕ್ಕೆ ದೇಶದ ಪ್ರಧಾನಿ ಭೇಟಿ ಕೊಟ್ಟಿದ್ದಾರೆ. ಟೇಕ್ ಆಫ್ ಬೆನ್ನಲ್ಲೇ ವೈದ್ಯ ವಿದ್ಯಾರ್ಥಿಗಳ ಹಾಸ್ಟೆಲ್ ಮೇಲೆ ಪತನ ಆಗಿತ್ತು. ಅಪಾರ ಸಾವು ನೋವು ಸಂಭವಿಸಿದಂತಹ ಅತಿ ದೊಡ್ಡ ದುರಂತ. ಇಡೀ ದೇಶದ ಜನ ನಿಜಕ್ಕೂ ಕೂಡ ಭಾವುಕರಾಗಬಹುದಾದಂಥ ಒಂದು ದುರಂತ. 260 ಮನುಷ್ಯ ಮಕ್ಕಳು, ಹಸಿ ಕೋಳಿ ಸುಟ್ಟು ಕರಕಲಾದಂತೆ ಮನುಷ್ಯರು ಪಾಪ ಅದರಲ್ಲಿ ವಿಮಾನದ ಸ್ಫೋಟದ ತೀವ್ರತೆಯಲ್ಲಿ ಎಲ್ಲರೂ ಕೂಡ ಸುಟ್ಟು ಭಸ್ಮ ಆಗಿದ್ರು. ಅಕ್ಕಪಕ್ಕದ ಕಟ್ಟಡಗಳು ಕೂಡ ಸುಟ್ಟು ಹೋಗಿತ್ತು. ಈ ಒಂದು ದುರಂತ ಸ್ಥಳಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯನ್ನು ಕೊಟ್ಟಿದ್ದಾರೆ. ದೇಶ ಇತ್ತೀಚೆಗಿನ ಇತಿಹಾಸದಲ್ಲಿ ಅತಿ ಭಯಂಕರವಾದಂತಹ ದುರಂತವನ್ನು ಕಂಡಿದೆ. ಅಹಮದಾಬಾದ್ನ ಅಲ್ಲಿಂದ ಲಂಡನ್ಗೆ ಹೊರಟಿದ್ದಂಥ ಏರ್ ಇಂಡಿಯಾ ವಿಮಾನವೊಂದು ಗುರುವಾರ ಮಧ್ಯಾಹ್ನ ಪತನಗೊಂಡಿರುವಂತಹದ್ದು. ಈ ಒಂದು ಸ್ಥಳಕ್ಕೆ, ಆ ಸ್ಥಳದ ಅಕ್ಕಪಕ್ಕದ ಸ್ಥಿತಿ ಹೇಗಿದೆಯಪ್ಪ ಅಂತ ಕೇಳಿದ್ರೆ ನಿಜಕ್ಕೂ ಕೂಡ ಒಂದು ಯುದ್ಧ ಭೂಮಿಯನ್ನು ನೋಡ್ದಂಗೆ ಆಗುತ್ತೆ. ಯುದ್ಧ ಭೂಮಿ ಹೆಂಗಿರುತ್ತೆ ಹೇಳಿ? ಈ ಬಾಂಬ್ ಸ್ಫೋಟದಿಂದ ಅಕ್ಕಪಕ್ಕದ ಎಲ್ಲ ಕಟ್ಟಡಗಳೆಲ್ಲವೂ ಕೂಡ ಧ್ವಂಸ ಆಗಿರುತ್ತೆ. ಅಂದರೆ ಸ್ಫೋಟದಿಂದ ಅದೇ ತರಹ ಭಾಸವಾಗ್ತಾ ಇದೆ. ದಟ್ಟವಾದ ಹೊಗೆ ಆ ಪ್ರದೇಶಗಳಲ್ಲಿ ಹರಿದಾಡಿ ಅಲ್ಲಿನ ವಾತಾವರಣ ಇನ್ನೂ ಕೂಡ ಯಥಾಸ್ಥಿತಿಗೆ ಬಂದಿಲ್ಲ. ಈ ತರಹದ್ದೊಂದು ದುರಂತ ಭಾರತದ ಇತಿಹಾಸದಲ್ಲಿ ಅತ್ಯಂತ ವಿರಳ. ಈ ಹಿಂದೆ ಮಂಗಳೂರಿನಲ್ಲಾಗಿತ್ತು, ಜೊತೆಗೆ ಅಹಮದಾಬಾದ್ನಲ್ಲಿ 80ರ ದಶಕದಲ್ಲೇನು ಇದೇ ತರಹದ ಸಣ್ಣ ಪುಟ್ಟ ದುರಂತಗಳಾಗಿತ್ತು. ಆದರೆ ಇದು ಇತ್ತೀಚೆಗೆ ಅತಿ ದೊಡ್ಡ ಭೀಕರವಾದಂತಹ ದುರಂತ. ಈ ದುರಂತ ಸ್ಥಳಕ್ಕೆ ಈಗ ದೇಶದ ಪ್ರಧಾನಿ ಜೊತೆಗೆ ನಾಗರಿಕ ವಿಮಾನಯಾನ ಸಚಿವರು ಕೂಡ ಭಾಗವಹಿಸಿದ್ದಾರೆ. ಅಂದರೆ ಅಲ್ಲಿಗೆ ಧಾವಿಸಿದ್ದಾರೆ. ಅಲ್ಲಿನ ಎಲ್ಲ ತರಹದ ವಿವರಗಳನ್ನು ಕೂಡ ರಾಮ್ ಮೋಹನ್ ನಾಯ್ಡು ಕೂಡ ಆ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಏರ್ ಇಂಡಿಯಾ ವಿಮಾನ ಪತನದ ಬಗ್ಗೆ ಪ್ರಧಾನಿ ವಿವರಣೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಈಗ ಆ ಸ್ಥಳ ನಿಜಕ್ಕೂ ಕೂಡ ಯುದ್ಧ ಭೂಮಿಯಂತೆ ಕಾಣ್ತಾ ಇದೆ. ಅಕ್ಕಪಕ್ಕದ ಕಟ್ಟಡಗಳು, ಹಾಸ್ಟೆಲ್ಗಳು ಎಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿರುವಂತಹದ್ದು. 200ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿರೋ ಶಂಕೆಗಳು ಕೂಡ ಇದೆ. ಟೇಕ್ ಆಫ್ ಬೆನ್ನಲ್ಲೇ ವೈದ್ಯ ವಿದ್ಯಾರ್ಥಿಗಳ ಹಾಸ್ಟೆಲ್ ಮೇಲೆ ವಿಮಾನ ಪತನಗೊಂಡಿತ್ತು. ಅಪಾರ ಸಾವು ನೋವು. ಅಹಮದಾಬಾದ್ನಲ್ಲಿ ಘನಘೋರವಾದಂಥ ಅವಘಡ ಇದು. ಹಕ್ಕಿ ಬಡಿತದಿಂದ ಎಂಜಿನ್ ವೈಫಲ್ಯ ಕಾರಣನಾ ಅಥವಾ ಬೇರೇನಾದರೂ ತಾಂತ್ರಿಕ ದೋಷಗಳಿತ್ತ? ಈ ಒಂದು ದುರಂತದಲ್ಲಿ ಮಂಗಳೂರು ಮೂಲದ ಪೈಲಟ್ ಕುಂದರ್ ಕೂಡ ಬಲಿಯಾಗಿದ್ದರು. ದುರಂತದಲ್ಲಿ ಮೃತಪಟ್ಟವರ ಪೈಕಿ ವಿಮಾನದ ಸಹ ಪೈಲಟ್ ಆಗಿದ್ದಂತಹ ಕ್ಲೈವ್ ಕುಂದರ್ ಕೂಡ ಒಬ್ಬರು. ಅವರು ಮೂಲತಃ ಮಂಗಳೂರಿನವರು. ಇವರು ಮಂಗಳೂರು ಮೂಲದವರಾಗಿದ್ದು, ಅಂದರೆ 1100 ಗಂಟೆಗಳ ಹಾರಾಟದ ಅನುಭವ ಹೊಂದಿದ್ರು. ಫಸ್ಟ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ವ್ಯಕ್ತಿ. ಅವರು ಕೂಡ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾಣಿ ಕೂಡ ಸಾವನ್ನಪ್ಪಿದ್ದಾರೆ. ಆರಂಭದಲ್ಲಿ ಇದರಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅಂತ ಹೇಳಿ ಏರ್ ಇಂಡಿಯಾ ಏನು ವಿವರಣೆ ಏನು ಕೊಡ್ತೋ, ಅದಾದ ನಂತರ ರೂಪಾಣಿಯವರ ಶರೀರ ಎಲ್ಲಿರಬಹುದು, ಆ ಮೃತದೇಹ ಎಲ್ಲಿ ಸಿಗುತ್ತೆ ಅಂತೇಳಿ ಹುಡುಕಾಟ ಆರಂಭ ಆಗಿತ್ತು. ಸಾಕಷ್ಟು ಮೃತದೇಹಗಳನ್ನು ಕಾರ್ಯಾಚರಣೆಯ ಮುಖಾಂತರವಾಗಿ ಹೊರತೆಗೆಯುವಂತಹ ಸಂದರ್ಭದಲ್ಲೂ ಕೂಡ ಗುಜರಾತ್ ಮಾಜಿ ಸಿಎಂ ರೂಪಾಣಿಯವರ ಮೃತದೇಹ ನಮ್ಮ ಕೈಯಲ್ಲಿದೆ ಅನ್ನೋ ಖಾತ್ರಿಯೂ ಕೂಡ ಇರಲಿಲ್ಲ. ಕಾರಣ ಅವರ ರೂಪಗಳ ಅರ್ಥ ಆಗ್ತಾ ಇರಲಿಲ್ಲ, ಗೊತ್ತಾಗ್ತಾ ಇರಲಿಲ್ಲ. ಚೆಹರೆಗಳು ಕಂಪ್ಲೀಟ್ ಆಗಿ ವಿರೂಪಗೊಂಡಿತ್ತು. ದುರಂತದಲ್ಲಿ ಮೃತಪಟ್ಟವರ ಪೈಕಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾಣಿ 68 ವರ್ಷ. ಅವರಿಗೆ ಲಂಡನ್ನಲ್ಲಿದ್ದ ಮಗಳನ್ನು ಭೇಟಿಯಾಗೋದಕ್ಕೆ ಪುತ್ರಿ ಜೊತೆಗಿದ್ದ ಪತ್ನಿಯನ್ನು ವಾಪಸ್ ಕರೆತರಲೆಂದು ಹೊರಟಿದ್ರು. ಇನ್ನೇನು ಟೇಕ್ ಆಫ್ ಆಗಬೇಕು ಗಗನದಲ್ಲಿ, ಅದೇನು ಏರ್ ಇಂಡಿಯಾ ಹಾರಾಡ್ತಾ ಇದೆ ಅನ್ನೋ ಅಷ್ಟರಲ್ಲಿ ಈ ತರಹದ್ದೊಂದು ದುರಂತ ಸಂಭವಿಸಿದೆ. ಜೊತೆಗೆ ಆ ಫ್ಲೈಟಿನ, ಆ ವಿಮಾನದ
ಇಂಧನದ ಟ್ಯಾಂಕ್ ಭರ್ತಿಯಾಗಿತ್ತು, ಇಂಧನದಿಂದ ಭರ್ತಿಯಾಗಿತ್ತು. ಸೊ ಈ ಭರ್ತಿ ಆಗಿರೋದಕ್ಕೂ ಆ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದ್ದಕ್ಕೂ ಏನು ಸಂಬಂಧ, ಯಾಕೆ ಸ್ಫೋಟಗೊಳ್ತು? ನೋಡ್ತಿದ್ದ ಹಾಗೆ ಸ್ಫೋಟಗೊಳ್ಳುತ್ತೆ. ಒಳಗಿದ್ದವರೆಲ್ಲರೂ ಕೂಡ ಸಾಕಷ್ಟು ಜನ, ಅದರಲ್ಲಿ ಒಬ್ಬ ಅದೃಷ್ಟವಶಾತ್ ಬದುಕುಳಿದು ಬಂದ. ಸೊ ಇನ್ನುಳಿದವರೆಲ್ಲರೂ ಕೂಡ ಬಹುಪಾಲು ಜನ ಸುಟ್ಟು ಕರಕಲಾಗಿರ್ತಕ್ಕಂತಹದ್ದು ದೇಶ ಕಂಡ ಅತಿ ದೊಡ್ಡ ಭಯಾನಕ ದುರಂತ ಇದಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.